ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ಈಗ ತೆಂಗಿನಕಾಯಿ ರೇಟು ಮತ್ತು ಕೊಬ್ಬರಿ ರೇಟು ಎಲ್ಲದೂ ತುಂಬಾ ಜಾಸ್ತಿ ಆಗಿದೆ. ಏನು ಕಾಯಿ ರೇಟ್ ಜಾಸ್ತಿ ಆದ್ರೂ ಕೊಬ್ಬರಿ ರೇಟ್ ಜಾಸ್ತಿ ಆದ್ರೂ ರೈತರಿಗಂತೂ ಖಂಡಿತ ನಿಜವಾಗ್ಲೂ ಏನೂ ಸಿಗೋದಿಲ್ಲ. ಈ ಕಡೆ ತೊಗೊಳೋರ್ಗೂ ಕೂಡ ಅವ್ರಿಗೂ ಜಾಸ್ತಿ ದುಡ್ಡು ಕೊಟ್ಟೇ ತೊಗೋಬೇಕು. ಈ ಮಧ್ಯ ವ್ಯಾಪಾರ ಮಾಡ್ತಾರೆ ನೋಡ್ರಿ, ಇವ್ರಿಗೆ ಚೆನ್ನಾಗಿ ಲಾಭ ಸಿಗೋದು. ಇವರು ಕೊಬ್ಬರಿ ತೊಗೊಳೋರು ಯಾವ ರೀತಿ ಬಂದು ಇಲ್ಲಿ ನಮ್ಮ ತೋಟದ ಹತ್ರ ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ನೀವು ನೋಡಿ. ಈಗ ಏನು ರೇಟಿಗೆ ನಾವು ಕೊಡ್ತೀವಿ ಅವರಿಗೆ ಎಲ್ಲದನ್ನು ನೋಡಿ. ಈಗ ನೋಡಿದೆ ಅಲ್ಲಿ ಇವರು ಒಂದು ಕಾಯಿಗೆ 15 ರೂಪಾಯಿ ಥರ ಈಗ ವ್ಯಾಪಾರ ಮಾಡಿದ್ದಾರೆ. ಇವರು ಈಗ ಸುಲಿಸಿ ಕೊಬ್ಬರಿ ಮಾಡಿ ತೊಗೊಂಡೋಗಿ ಅದೆಲ್ಲ ಮಾರಾಟ ಮಾಡೋಕ್ಕಾಗ್ದಲೇ ಇರೋರು, ನಾವು ಹೋದ ಸಾರಿ ಮಾರಿದಾಗ ಬರೀ 8,000 12,000 ಇತ್ತು. ಒಂದು ಸಾರಿ 8,000 ಇತ್ತು, ಇನ್ನೊಂದು ಸಾರಿ ಹೋದಾಗ 12,000 ಏನೋ ಇತ್ತು. ತುಂಬಾ ರಿಸ್ಕ್ ಆಗುತ್ತೆ. ಜೊತೆಗೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ರೂ ಏನು ದುಡ್ಡು ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಸರಿ ನಾವು ಕೂಡ ಇಲ್ಲಿ ಕಾಯಿನ ಹಾಗೆ ಅವ್ರಿಗೇನೆ ಕೊಟ್ಟಿದ್ದೀವಿ. ನಾವು ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕಾಯಿನ ಎಣಿಸ್ಕೊಂತ ಇದ್ದಾರೆ ಅವರು. ಈಗ ಈ ಕಡೆ ಕಾಯಿ ದಪ್ಪ ಇರೋದು 15 ರೂಪಾಯಿಗೊಂದು ಹಾಕೊಂಡಿದ್ದಾರೆ. ಆ ಕಡೆ ಸಣ್ಣ ಸಣ್ಣ ಕಾಯಿ ಇರೋದನ್ನೇ ಈಗ ಎಲ್ಲ ಆದಿಕ್ಕಿದ್ದಾರೆ. ಈ ದಪ್ಪ ಕಾಯಿಗಳಿಗೆ ಒಂದು ರೇಟು ಈಗ 15 ರೂಪಾಯಿ ತಗೊಂತಾರೆ. ಅದಕ್ಕೆ ಎರಡಕ್ಕೆ 15 ರೂಪಾಯಿ ತಗೋತಾ ಇದ್ದಾರೆ. ಈಗ ಸಣ್ಣ ಇರೋ ಬೇರೆ ಕಾಯಿ ತಗೋಬೇಕಾದ್ರೆ ನೋಡಿ, ಅವರು ಎರಡು ಕಾಯಿನೂ ಜೋಡಿ ಸೇರಿಸ್ಬಿಟ್ಟು ಕುಟ್ಟಿ ನೋಡ್ತಾರೆ, ಅದು ಜೊಳ್ಳಿರುತ್ತಾ ಗಟ್ಟಿ ಇರುತ್ತಾ ಅಂತ ಅಂದ್ಬಿಟ್ಟು ಕುಟ್ಟು ನೋಡೇ ತಗೊಳೋದು ಅವರು ಕಾಯಿಗಳನ್ನ. ಈಗ ಇದನ್ನೆಲ್ಲ ಆದಿದ್ದಾದ್ಮೇಲೆ ಎಣಿಸ್ಕೊಂಡು ಅವರು ವ್ಯಾನ್ ತಗೊಂಬಂದಿರ್ತಾರೆ. ವ್ಯಾನೋ ಆಟೋ ಏನೋ ಅದರೊಳಗಡೆ ಹಾಕೊಂಡು ತುಂಬ್ಕೊಂಡು ತಗೊಂಡೋಗ್ತಾರೆ. ಅಣ್ಣ 31,626 ರೂಪಾಯಿ ಐತಿ ರೇಟು ನಿನ್ನೆ. ಈಗ ಇದು 500 ತೆಂಗಿನಕಾಯಿ ಒಂದು ಸೈಜಿಂದು ಅಂದರೆ ದೊಡ್ಡ ಸೈಜಿಂದು. ಅದನ್ನು ಅವರು ಈಗ 500ಕ್ಕೆ 15 ರೂಪಾಯಿ ಥರ 7,500 ಆಯ್ತಿದ್ದು. ಇನ್ನು 200 ಕಾಯಿ ಎರಡಕ್ಕೆ ಒಂದು ರೇಟ್ ಹಾಕ್ಕೊಂಡಿದ್ದಾರೆ ಅಂದರೆ 15 ರೂಪಾಯಿ. ಅಲ್ಲಿಗೆ 100ಕ್ಕೆ 15 ಅಂದರೆ 1,500 ಆಯಿತು. ಒಟ್ಟು 9,000 ರೂಪಾಯಿ ಸಿಕ್ತು ಕಾಯಿ. ಆ ಕಡೆ ಸಣ್ಣ ಚಿಕ್ಕ ಕಾಯಿಗಳಿದಾವಲ್ಲ ಅದನ್ನೇ ಆದಿಕ್ಕಿದ್ದಾರೆ ಅವರು. ಜೊಳ್ಳಿಂದು ನೋಡ್ರಿ, ಅದನ್ನು ಬೇರೆ ಸೆಪ್ರೇಟ್ ತೆಗೆದಾಕಿದ್ದಾರೆ ಜೊಳ್ಳು ಅಂತೇಳಿ. ಆ ಚಿಕ್ಕ ಕಾಯಿ ಗಟ್ಟಿ ಇರೋ ಕಾಯಿನ ನಮ್ಮ ತಾಯಿಯವರು 1,000 ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವರು ಇಲ್ಲ ಆಗೋದಿಲ್ಲ, ನಾವು 500 ರೂಪಾಯಿ ಕೊಡ್ತೀವಿ ಅಂತ ಅಂದರು. ಕೊನೆಗೆ 700 ರೂಪಾಯಿಗೆ ಒಪ್ಕೊಂಡಿದ್ದಾರೆ. ಈಗ ಇನ್ನೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಈಗ ಮೊದಲು ಅಡ್ವಾನ್ಸ್ 500 ರೂಪಾಯಿ ಕೊಟ್ಟೋಗಿದ್ರು. ಈಗ ನಾವು ಮಾತಾಡಬೇಕಾದ್ರೆ ಅಂದರೆ ಈ ವಿಡಿಯೋ ಮಾಡೋ ಟೈಮಲ್ಲಿ ರೇಟು ಇವರು 15 ರೂಪಾಯಿ ಹಂಗೆ ತೊಗೊಂಡೋದ್ರು. ಈಗ ನಾನು ವಿಡಿಯೋ ಮಾತಾಡಿ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಿದ್ದೀನಲ್ಲ, ಇವತ್ತಾಗಲೇ ಬೇರೆಯವ್ರು ಯಾರೋ 25 ರೂಪಾಯಿ ಕೊಡ್ತೀವಿ ಅಂತ ಬಂದಿದ್ದರು. ಹಾಗೆ ನೋಡಿ ಇವ್ರಿಗಾಗಲೇ ಕೊಟ್ಟಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನಾದರೂ ಆಗಲಿ ವ್ಯಾಪಾರ ಅದು ಮಾಡಬೇಕಾದ್ರೆ ಸ್ವಲ್ಪ ಕಾಯಬೇಕು. ಕಾಯೋಣ ಅಂತ ನೋಡೋಕೆ ಹೋದರೆ ಇವ್ರೇನಂತಾರೆ, ಕಾಯಿ ನೋಡಿ ಮಳೆ ಬಂದುಬಿಟ್ಟು ಎಲ್ಲ ಕೊಳ್ತೋಗ್ಬಿಟ್ಟಿದೆ, ಇದು ಚೆನ್ನಾಗಿಲ್ಲ ಅಂತ ಅದು ಬೇರೆ ಹೇಳ್ತಾರೆ. ಅದಕ್ಕೆ ಇವ್ರ ಹತ್ಲಾಗೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಕೊಟ್ಬಿಡೋಣ ಅಂತ ಕೊಡೋಕೆ ಹೋದರೆ ಈಗ 25 ರೂಪಾಯಿಗೆ ಬೇರೆಯವ್ರು ಯಾರೋ ಇನ್ನೊಬ್ರು ಬಂದು ಹೇಳ್ತಾ ಇದ್ದಾರೆ. ರೈತರಿಗೆ ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಲಾಸು ಒಟ್ಟಿನಲ್ಲಿ ಅಷ್ಟೇನೆ ಅವರಿಗೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಕಾಯಿ ವ್ಯಾಪಾರನ ಎಷ್ಟು ವರ್ಷದಿಂದ ಮಾಡ್ತೀರಾ ನೀವು? ಒಂದು 3 ವರ್ಷದ ಇಟ್ಟು ಮಾಡ್ತಿದೀವಿ ಮೇಡಮ್ ಅವರೇ. ಮೊದ್ಲೆಲ್ಲ ಏನ್ ವ್ಯಾಪಾರ ಮಾಡ್ತಿದ್ರಿ? ಮೊದಲೆಲ್ಲ ನಾವು ಬಸ್ ಕಂಡಕ್ಟರ್ ಆಗಿದ್ವಿ. ಹೌದಾ? ಎಲ್ಲಿ ಶಿರಾದಾಗೇನಾ? ಈಗ ಎಲ್ಲಿ ಶಿರಾ ಸುತ್ತೂರ ಎಷ್ಟಳ್ಳಿ ತಗೋತೀರಾ ಕಾಯೆಲ್ಲ ನೀವು? ಶಿರಾ ತಾಲೂಕು ಕಡಂಬೇಳ ಹೋಬ್ಳಿ ಎಲ್ಲ ಕಡೆ ತಗೊಂತೀವಿ. ಎಲ್ಲ ಕಡೆ ಹಳ್ಳಿ ಕಡೆ ರೈತರ ಎಲ್ಲ ಕೊಂಡ್ಕೊಂಡು ಖರ್ಚಿಗೆ ಹಾಕ್ತೀವಿ. ಈಗ ಮಂಡಿಗೆ ಎಷ್ಟು ದಿವಸಕ್ಕೊಂದ್ಸರಿ ಹಾಕ್ತೀರಾ ಕಾಯಿ ತಗೊಂಡು ನೀವು? ಪ್ರತಿ ಶುಕ್ರವಾರ ಹಾಕ್ತೀವಿ. ಪ್ರತಿ ಶುಕ್ರವಾರನು ಒಂದು ಹಳ್ಳಿಲಿ ಎಲ್ಲ ವಾರ ಎಲ್ಲ ಪೂರ್ತಿ ಕಲೆಕ್ಟ್ ಮಾಡೋದು, ಶುಕ್ರವಾರ ತಗೊಂಡಾಗ ಹಾಕೋದು. ಎಷ್ಟು ಹಾಕ್ತೀವಿ ಅಣ್ಣ ವಾರಕ್ಕೊಂದ್ಸರಿ? ವಾರಕ್ಕೊಂದ್ಸಾರ 1,500 ಹಾಕ್ತೀವಿ ಮೇಡಮ್ ಕಾಯಿ. ಈಗ ನಮ್ಮದ್ರಾಗ ಎಷ್ಟು ತಗೊಂಡಿದ್ದೀರಾ ಕಾಯಿ? ಈಗ ನಿಮ್ಮದ್ರಾಗ 500 ತಗೊಂಡಿದ್ದೀವಿ. 500
ಈಗ ಸಣ್ಣ ಕಾಯಿ ಬೇರೆ ತಗೊಂಡಿದ್ದೀರಾ, ದೊಡ್ಡ ಕಾಯಿ ಬೇರೆ ತಗೊಂಡಿದ್ದೀರಾ. ಈಗ ರೇಟ್ ನೀವ್ ಹೆಂಗ್ ತಗೋತೀರಾ, ಅಲ್ಲಿ ಹೆಂಗ್ ಸಿಗ್ತಾ ಇತ್ತಣ್ಣ? ಅಲ್ಲಿ ಒಟ್ಟು ಲೆಕ್ಕ ರಾಶಿ ಲೆಕ್ಕ ಕೊಡ್ತೀವಿ ಮೇಡಮ್. ರಾಶಿ ಲೆಕ್ಕ ಯಾಕೆ? ಇದು ಕೆಜಿ ಲೆಕ್ಕ, ಇದ್ರದ್ದು ಕ್ವಿಂಟಲ್ ಲೆಕ್ಕ ಅಲ್ವಾ ಕೊಡೋದು? ಕೆಜಿ ಲೆಕ್ಕ ನಡೆಯಲ್ಲ, ರಾಶಿ ಲೆಕ್ಕ ನಡೆಯೋದು ಬೆಂಚೆ ಸೆಂಟೆ. ಅದಂಗ್ ರಾಶಿ ಲೆಕ್ಕ, ಅದಂಗ್ ಲೆಕ್ಕ ತಗೋತಾರೆ ರಾಶಿಲಿ? ಹಿಂಗ್ ರಾಶಿ ಹರಾಜ್ ಕೂಕ್ಯಂತಾರೆ ತಗೊಂತಾರೆ. ಹರಾಜು ಈಗ ನೀವು ತಗೊಂಡ್ ಹೋಗ್ತಿರಲ್ಲ, ನಿಮ್ಗೆ ಎಷ್ಟು ಎಕ್ಸ್ಬೋದು ಅಂದಾಜು? ಅದು ಹೇಳಕ್ಕಾಗಲ್ಲ. ನಮ್ದು 1,000 2,000 ಹೋಗ್ಬೋದು, 2,000 ಬರ್ಬೋದು ಅಷ್ಟೇ. ಅದ್ರಾಗೆಲ್ಲ ಅಪಾರ ಲಾಭ ಬರಲ್ಲ. ಅಲ್ಲಣ್ಣ, ಈಗ ಮಾರ್ಕೆಟ್ ಅಲ್ಲಿ ಈಗ 31,600 ರೂಪಾಯಿ ಇದೆ ಅಂತ ಹೇಳ್ತಾ ಇದಾರೆ. ಈಗ ಕೊಬ್ಬರಿ ಸುಲ್ದು ಸೈಜ್ ಇರೋ ಕೊಬ್ಬರಿ, ಒಂದು ರಾಸ್ತಪ್ಪ ಕೊಬ್ಬರಿ ಈಗ ನೀವು ಕೊಬ್ಬರಿ ಸುಲ್ಸ್ ಮಾಡ್ಸಲ್ವಾ? ಇಲ್ಲ, ಸುಲ್ಸಲ್ಲಿ ಸುಲ್ಸಿರು ವೇಸ್ಟ್ ಬರಲ್ಲ, ಇವೆಲ್ಲ ಕೊಳ್ತೋಗ್ಯಾವ. ಈಗ ಸುಲ್ಸಲ್ಲ, ನೀವು ಹಿಂಗೆ ಉಂಡೆಕಾಯ ಒಟ್ಟುಗಟ್ಲೆ ಕೊಟ್ಬಿಡೋದು. ಈಗ ಸುಲ್ಸು ಮಾಡ್ತೀರಾ ನೀವು ವ್ಯಾಪಾರನ? ಇಲ್ಲ, ಇವಾಗ ಸುಲ್ಸಲ್ಲ ಏನಿಲ್ಲ, ಹಂಗೆ ತಗೊಂಡೋಗ ಹಂಗೆ ಸುಲ್ಸ್ ಬರ್ತೀವಿ. ಅಲ್ಲ ಅಲ್ಲ, ಇದಲ್ಲ ಬೇರೆ ಟೈಮಲ್ಲಿ, ಬೇರೆ ಟೈಮ್ನಾಗ ಅಷ್ಟೇ. ಎಲ್ಲ ಟೈಮ್ ಒಳ್ಳೆ ಕಾಯಿ ಸಿಕ್ಕಿದ್ರೆ ಸುಲ್ಸ್ ಮಾಡ್ತೀರಾ ಅಂತ? ಇಲ್ಲ, ಸುಲ್ಸಲ್ಲ. ಒಳ್ಳೆ ಕಾಯಿ ಸುಲ್ಸಿರು ಸುಲ್ಸಲ್ಲ. ಅಲ್ಲ, ಯಾವ್ದು ಸುಲ್ಸಲ್ಲ, ಬರೀ ನೀವು ಉಂಡೆಕಾಯಿ ತಗೊಂಡೋಗೋದು, ನೀವು ಒಟ್ಟುಗಟ್ಲೆ ಲಂಸಮಿಗೆ ಮಾರೋದು. ಲಂಸಮಿಗೆ ಮಾರೋದು ಗಿರಿಯಪ್ಪರ ಮಂಡಿಗೆ. ಎಲ್ಲಿ? ಸಿರಾದಾಗೆ? ಅಲ್ಲ, ಬೆಂಚೆಗೆ. ಬೆಂಚೆ ಅದೆಲ್ಲಿ ಬರುತ್ತೆ? ಕಳಂಬೆಳದ ಆ ಕಡೆ ಬರುತ್ತೆ. ಒಟ್ನಲ್ಲಿ ನಿಮ್ಗೆ ಜೀವನ ಇದ್ರಲ್ಲೇ ನಡೆಯೋದು? ಇಲ್ಲ ಮೇಡಮ್, ಇದು ನೆನ್ಕೊಂಡ್ರೆ ಆಗಲ್ಲ. ಮತ್ತೆ ಇನ್ನೇನ್ ಬರ್ತೀರಾ ಜೀವನಕ್ಕೆ? ಕೂಲಿ ಕೆಲಸ, ಪಾಲಿ ಕೆಲಸ, ಹಳ್ಳಿ ಮೇಲೆ ವ್ಯಾಪಾರ ಮಾಡ್ತೀವಿ. ಅದ್ರ ಜೊತೆಗೆ ಇದನ್ನು. ನಿಮ್ ಹೆಸರೇನಣ್ಣ? ನಮ್ಮ ಹೆಸರು ನರಸಿಂಹಮೂರ್ತಿ. ಆಳೆನಳ್ಳಿಯವ್ರ? ಅರೇನಹಳ್ಳಿ, ಶಿರಾ ತಾಲೂಕು, ಕಳಂಬೆಳ ಹೋಗ್ಲಿ. ಒಳ್ಳೇದಾಗ್ಲಣ್ಣ, ಮಾಡ್ಕೊಳ್ರಿ ವ್ಯಾಪಾರ, ನಿಮ್ಗೂ ಒಳ್ಳೇದಾಗ್ಲಿ. ಆಯ್ತಣ್ಣ. ಸರಿ, ಆಯ್ತು ಮೇಡಮ್. ಇದು ಈಗ ಗೌರ್ಮೆಂಟ್ಗೆ ಏನ್ ಹೇಳ್ತೀರಾ ನೀವು? ಗೌರ್ಮೆಂಟಿಗೆ ಮಾಡ್ತಾ ಇತ್ತಲ್ಲ, ಇದೆಲ್ಲ ಚೆನ್ನಾಗೈತಾ? ಹೆಂಗೆ ಕಾಯಿಂದು? ಏನ್ ಮಾಡ್ತೈತೋ ಗೌರ್ಮೆಂಟ್, ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ ನೀವು ತಗೊಂಡೋಗ್ತೀರಾ, ಮಾರ್ತೀರಾ ಅಷ್ಟೇ. ಅಲ್ಲಣ್ಣ, ನೀವು ಈಗ ಕಾಯಿ ರೇಟ್ ಎಲ್ಲ ವಿಪರೀತ ಜಾಸ್ತಿ ಆಗೈತಲ್ಲಣ್ಣ. ಈಗ ನೀವು ನೋಡಿದ್ರೆ ಇಲ್ಲಿ ಕಮ್ಮಿಗೆ ತಗೋತೀರಲ್ಲಣ್ಣ, ಇದು ಹೆಂಗಣ್ಣ ಇದು? ಮೇಡಮ್ ಅವರೇ, ಅಲ್ಲಿ ಸಿಂಗಲ್ ಮಾರ್ತಾರಲ್ಲ, ಒತ್ತು ಮಾರೋರು ಒಂದು ಕಾಯಿ 70 ರೂಪಾಯಿ ಮಾರ್ತಾರೆ. ಅದೇ ಬೆಂಚೆಗೆ ಒಂದು ಕಾಯಿ 18 ರೂಪಾಯಿ ಮಾರ್ತಾರೆ. ಒಂದು ಕಾಯಿ ಬೆಂಚೆಗೆ 18 ರೂಪಾಯಿ ಹರಾಜ್ ಕೂಗ್ತಾರೆ. ಎಲ್ಲಿ 60 ರೂಪಾಯಿ ಮಾಡ್ತಾರೆ? ಅದೇ ಬಸ್ ಸ್ಟ್ಯಾಂಡ್ ಮಾರ್ತಾರಲ್ಲ, ಬಸ್ ಸ್ಟ್ಯಾಂಡ್ ಮಾರಲ್ಲ 60 ರೂಪಾಯಿ 70 ರೂಪಾಯಿ ಒಂದು ಕಾಯಿ ಮಾರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಸೇಲ್ಸ್ಗಳಿಗೆ. ನೀವು ಮಾರ್ಕೋಬಹುದಲ್ವಾ? 60 ನಾವು ಒಟ್ಲಕ್ಕ ಯಾರು ತಗೊಂತಾರೆ 70 ರೂಪಾಯಿ ಕೊಟ್ಟು? ಇವಾಗ ಅರ್ಜೆಂಟ್ ಯಾರೊಂದು ತಿಥಿಗೆ ಹೋಗ್ಬೇಕು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, 70 ರೂಪಾಯಿ ಕೊಟ್ಟು ತಗೊಂಡ್ಲೇಬೇಕು ಅವ್ರು ತುತ್ತು. ಇವಾಗ ಪೆಟ್ರೋಲ್ ಗಾಡಿ ಹೋಗ್ತಿರ್ತೀವಿ, ದಾರಿ ಪೆಟ್ರೋಲ್ ಖಾಲಿ ಆಗ್ತೈತೆ ಅಂತ ಹೇಳ್ರಿ, ಅವಾಗ 100 ರೂಪಾಯಿ ಹೇಳಿ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಹೋಗ್ಬೇಕಲ್ಲ. ಆ ಪರಿಸ್ಥಿತಿ ಇದೆ, ತಾಂಬ್ತಾರೆ. ಇವು ಒಟ್ಲಕ್ಕ ಯಾರು ತಾಂಬಲ್ಲ. ಅಲ್ಲ, ಹಂಗಾದ್ರೆ ಈಗ ಒಟ್ಟಲ್ಲಿ ರೈತರಿಗೆ ಲಾಸು. ಒಟ್ಟಿಗೆ ರೈತರಿಗೆ ಲಾಸು. ಈ ಮಧ್ಯ ತಗೊಂಡು ಮಾರೋರ್ಗೆನೆ ಚೆನ್ನಾಗ್ ಲಾಭ. ಮಧ್ಯ ತಗೊಂಬರ್ಗೂ ಇಲ್ಲ, ಕೊಡೋರ್ಗೂ ಇಲ್ಲ, ಮಧ್ಯ ತಗೊಂಬರ್ಗೂ ಇಲ್ಲ. ಕುಕ್ಕಂಡ್ ಮಾರ್ತಾರಲ್ಲ, ಅವ್ರಿಗೆ ಆದಾಯ. ಕುಕ್ಕಂಡ್ ಸ್ಟಾಕ್ ಮಾಡ್ಕೊಂತಾರಲ್ಲ, ಅವ್ರಿಗೆ ಆದಾಯ. ಈಗ ಅದಕ್ಕೆ ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಕಂಟ್ರೋಲ್ ಮಾಡ್ಬೇಕಪ್ಪ. ನೀವು ಈಗ ಅಲ್ಲಿ ಅಷ್ಟು ತಗೊಂಡ್ 20 ರೂಪಾಯಿಗೆ ತಗೊಂಡ್ರ ಅವರು, ಇಲ್ಲ 30 ರೂಪಾಯಿ ಮಾರ್ಕೊಂಡ್ಲಿ ಅವರು, 70 ರೂಪಾಯಿಗೆ ಹೆಂಗ್ ಮಾರ್ತಾರೆ ಅಂತ. ಅಲ್ಲಿ ಗೌರ್ಮೆಂಟ್ ಸಿಂಗಲ್ 50 100 ಮಾರ್ಕೊಂತಾರೆ ಅಂಗಡಿ ಅಲ್ಲಿ ಹಾಕೊಂಡು. ಅಲ್ಲ, ಅದೇ ಗೌರ್ಮೆಂಟ್ ಇದಕ್ಕೆಲ್ಲ ಕಂಟ್ರೋಲ್ ಮಾಡ್ಬೇಕು. ಈಗ ತಗೊಂಡವ್ರಿಗೂ ಲಾಸು. ಬಸ್ ಸ್ಟ್ಯಾಂಡ್ ಮಾರ್ತಾರಲ್ಲ, ಫುಟ್ಪಾತ್ ನ ಮಾರಲ್ಲ, ಅವ್ರು ಕಂಟ್ರೋಲ್ ಮಾಡಿದ್ರೆ ಮಾರ್ಕೆಟ್ನಾಗ ಎಲ್ಲರಿಗೂ ರೈತರಿಗೆ ಒಂದು ಸಮವಾಗಿ ಅನ್ನ ಸಿಗುತ್ತೆ. ಫುಟ್ಪಾತ್ನಾಗೆ ಅವರು ಅದೇ ರೈತರು ಇವಾಗ ಒಂದು ಮಂತಕ್ಕೋ ಕಾಯಿ ಕೇಳಿ ರೈತರು ಅದೇ ರೇಟ್ ಹೇಳ್ತಾರೆ, ಅದೇ 70 ರೂಪಾಯಿ ಹೇಳ್ತಾರೆ ರೈತರು. ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದ್ ಕಾಯಿಗೆ 70 ರೂಪಾಯಿ ಮಾರ್ತಾರೆ. ಅವ್ರನ್ನ ಬಸ್ ಸ್ಟ್ಯಾಂಡ್ ಮಾರಲ್ಲ, ಅವ್ರೆಲ್ಲ BMT ಸೇರಲ್ಲ, ಆರಾಮ್ ಸೇರಲ್ಲ, ಅವ್ರು ನೆಬ್ಬಸ್ಬೇಕು. ಎಲ್ಲೋ ಒಂದು ದೇವ್ರಿಗೆ ಹೋಗ್ಬೇಕು. ನಾವೇ ನನ್ನ ಕಾಯಿ ಹೊಡೋದಕ್ಕ 30 ರೂಪಾಯಿ ಕೊಡ್ತಾರೆ. ಆರಾಮ್ ಸೇರು ಅದನ್ನೆಲ್ಲ ಅವ್ರನ್ನ ಫುಟ್ಪಾತ್ ಮಾರನ್ನ ಬೀದಿ ವ್ಯಾಪಾರದರಿಂದಲೇ ಎಲ್ಲ ಕುಳ್ಗೆಟ್ಟು ಹೋಗೋ ವ್ಯವಹಾರ ಅದೇ ಇಟ್ಕೊಂತಾರೆ. ಇವಾಗ ಯಾರೋ ಒಬ್ರು ಆಗಿರ್ತೈತಿ, ಯಾರೋ ಒಬ್ರಿಗೆ ಕೊರೋನಾ ಬಂತು. ಇವಾಗ ಎಲ್ಲರಿಗೂ ಕೊರೋನಾ ಬಂತು ಅಂದ್ರೆ ಎಲ್ಲರಿಗೂ ಕೊರೋನಾ ಎಲ್ಲಿ ಬಂತು? ಯಾರೋ ಒಬ್ರಿಗೆ ಆಗಿರೋ 200 ಜನ ತೋರಿಸ್ಬಿಟ್ರು ಟ್ರೀಟ್ಮೆಂಟ್. ಹಂಗೆ ಕೊರೋನಾ ಇಲ್ಲ, ಕೊರೋನಾ ಇಲ್ಲ. ಬೆಂಗಳೂರು ಮಾಲಲ್ಲೂ 60 ರೂಪಾಯಿ ಅಣ್ಣ ನಾವು ಕೊಟ್ಟು ತಗೊಳೋದು ಅಲ್ಲಿ ರೇಟು. ಒಟ್ಟಿನಲ್ಲಿ ನಮ್ಮ ಸರ್ಕಾರದವರು ಈ ಅವ್ಯವಸ್ಥೆಗಳನ್ನೆಲ್ಲ ಸರಿ ಮಾಡಬೇಕು. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು.